ಹಳೆ ಕಾಲದ ಮಹಾರಾಜ ಹೊಯ್ಸಾಲ ಯ ಮಹಾರಾಜನ ಪ್ರೇರಣಾ ಕಥೆ. ಹಳೆಯ ಕಾಲದಲ್ಲಿ ಕನ್ನಡದ ನದಿಯ ಹಿಮಾಲಯ ಪ್ರದೇಶದ ಹೊಯ್ಸಳ ಧೈರ್ಯದಿಂದ ಹುಟ್ಟಿದ ಹೆಸರಿನ ಕಥೆ. ಬಹುಪೂರ್ವದ ಕಾಲದಲ್ಲಿ ಮಲೆನಾಡಿನಲ್ಲಿ ಒಂದು ದಾನವಂತ ಕುಟುಂಬವಿತ್ತು. ಆ ಕುಟುಂಬದ ಯುವಕನ ಹೆಸರು ಸಾಲ. ಒಮ್ಮೆ ಒಂದು ಬಲಿಷ್ಠ ಮೃಗ, ಟೈಗರ್ ಹಾಗೂ ಲಾಯನ್ ಎರಡರ ಗುಣ ಹೊಂದಿದ ಕ್ರೂರ ದಾನವಂತ ಎಲಿ ಎಂಬ ರಾಕ್ಷಸ ಜನರನ್ನು ಭಯಭೀತಗೊಳಿಸುತ್ತಿದ್ದ. ರಾಜನು ಭಯದಿಂದ ಯಾವ ಯೋಧನನ್ನು ಎಲಿಯನ್ನು ಹತ್ಯೆ ಮಾಡಲು ಮುಂದೆ ಕಳುಹಿಸಲಿಲ್ಲ. ಆಗ್ಸಾ ಸ್ಟೆಪ್ ಫಾರ್ವರ್ಡ್ ಬೋಲ್ಡ್ಲಿ. ಅವನು ಸಿಂಹದಂತೆ ಗರ್ಜಿಸಿ ಕತ್ತಿಯನ್ನು ಎತ್ತಿ ರಾಕ್ಷಸನಿಗೆ ಸವಾಲೆಸೆದು ಹೇಳಿದ, ಹೋಯ್ ಸಾಲ, ಅಂದರೆ ಹೊಡೆ. ಸಾಲ ಅವನ ಧೈರ್ಯ, ತಂತ್ರ ಮತ್ತು ಶೌರ್ಯದಿಂದ ಆವನ್ನು ಸೋಲಿಸಿದನು. ಜನರು ಖುಷಿಯುತ ಘೋಷಿಸಿದರು, ಹೊಯ್ಸಳ ಹೊಯ್ಸಳ. ಇದರಿಂದಲೇ ಹೊಯ್ಸಳ ಎಂಬ ಹೆಸರಿಗೆ ಹುಟ್ಟು ಬಂತು. ಅದು ಕೇವಲ ಒಬ್ಬ ವ್ಯಕ್ತಿಯ ಹೆಸರಲ್ಲ, ಧೈರ್ಯದ ಪ್ರತೀಕವ ಉಳಿಯಿತು. ನಂತರ ಹೊಯ್ಸಳ ವಂಶವು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಬೇರೆಯದೆಯಾದ ಶಕ್ತಿಶಾಲಿ ಸಾಮ್ರಾಜ್ಯವಾಯಿತು. ಪಾಠ: ಒಬ್ಬರ ಧೈರ್ಯ ಸಮಯದಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಇತಿಹಾಸವನ್ನೇ ರೂಪಿಸಬಹುದು. ಹೆಸರಿಗಿಂತ ಮುಂಚೆ ಪ್ರಗತಿಗೆ ಹೆಸರಾಗಬೇಕು. ಇಷ್ಟವಾದರೆ ಸಬ್ಸ್ಕ್ರಿಪ್ಷನ್ ಮಾಡಿ. ನಿಮ್ಮ ಲಾಗೆ